ಸರ್ ನಾವು 100ಕ್ಕೆ 100 ಸರ್ ನಮಗೆ ನಂಬಿಕೆ ಇದೆ ಸರ್. ಈ ಮುಂದಿನ ಬರೋಂಥ ಸಂಪುಟದಲ್ಲಿ ನಮ್ಮ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೆ ಅಂತ ನಾವು ಎಲ್ಲ ಸರ್ ರಾಜ್ಯಾದ್ಯಂತ ಲಕ್ಷಾಂತರ ಜನ ಅಭಿಮಾನಿಗಳು ನಾವು ಒತ್ತಾಸೆಯಾಗಿದೆ ಸರ್, ಅವ್ರಿಗೆ ಕೊಡ್ತಾರೆ ಅಂತ. ಯಾಕಂದರೆ ಸರ್ ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಸರ್ ನಾವು ಈಗ ಆಲ್ರೆಡಿ ದಲಿತ ಕೋಟದಲ್ಲಿ ನಾವು ಕೇಳಿಲ್ಲ ಸರ್ ಅವ್ರನ್ನ. ನಾವು ಒಬ್ಬ ಏನಾಗುತ್ತೆ ಈಗ ಯುವ ನಾಯಕ, ಯುವ ಸಮರ್ಥ ಮುಂದಿನ ಪೀಳಿಗೆಗೆ ಏನಾರು ಒಬ್ಬ ಸಮರ್ಥ ನಾಯಕ ಏನಾರು ಇದ್ದಾರೆ ಅಂತಂದರೆ ಸರ್ ಇವತ್ತು ಹೈಕಮಾಂಡ್ಗೆ ಪರಿಗಣನೆ ಮಾಡಿಕೊಂಡು ಒಬ್ಬ ನಾಯಕ ಅಂತ ಏನಿದ್ರೆ ಅದನ್ನು ಪ್ರಿಯಾಂಕ್ ಖರ್ಗೆ ನಾವು ಕೇಳ್ಕೊತಾರೆ ಸರ್. ಉಪಮುಖ್ಯಮಂತ್ರಿ ಮಾಡಲೇಬೇಕಂತ ನಮ್ಮ ಆಗ್ರಹ ಇದೆ ಸರ್. ಸರ್ ಅವ್ರಿಗೆ ಈಗ ಆಲ್ಮೋಸ್ಟ್ ಇದೆ ಸರ್, ಅದೆಲ್ಲ ಹೈಕಮಾಂಡ್ ಬಿಟ್ಟಿದೆ ಸರ್. ಈಗ ಯಾವುದೇ ನಾಯಕರುಗಳ ಇರೋದು ಮಾಡೋಂಥ ಉಪಮುಖ್ಯಮಂತ್ರಿ ಸ್ಥಾನ ಬಿಟ್ಟಿರೋದು ಹೈಕಮಾಂಡ್ ಬಿಟ್ಟದ್ದು ಅಂತ ವಿಚಾರ ಸರ್. ಅದೆಲ್ಲ ನಿಮ್ಗೆ ನಿರೀಕ್ಷೆ ಇದೆಯಾ ಅಂತೇಳಿ ಸರ್? ನಿರೀಕ್ಷೆ ಇದೆ ಸರ್, ನಮಗೆ 100ಕ್ಕೆ 200% ನಿರೀಕ್ಷೆ ಇದ್ದೇ ಇದೆ ಸರ್. ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಳೆ ಸರ್ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ನಿರೀಕ್ಷೆ ಇದೆ ಸರ್. ಯಾಕಂದರೆ ಈಗಾಗಲೇ ಒಂದೆರಡು ಬಾರಿ ಹಲವು ಖಾತೆಗಳನ್ನ ನಿರ್ವಹಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಮತ್ತೆ ಒಂದು ಅವಕಾಶ ಸಿಗುತ್ತಾ ಅಂತೇಳಿ. ಯಾಕಂದರೆ ಹೊಸಬರು ತುಂಬ ಒಂದು ಅವಕಾಶ ಕೊಡಬೇಕು ಅಂತ ಕೇಳಿ ಬರ್ತಾ ಇದೆ ಸರ್. ಇನ್ನೊಂದು ವಿಚಾರ ಏನಂದ್ರೆ ಸರ್, ಪ್ರಿಯಾಂಕ್ ಖರ್ಗೆನೇ ಯುವ ನಾಯಕ ಸರ್. ಆಲ್ರೆಡಿ ಅವ್ರಿಗೆ ಕೊಟ್ಟಂಥ 3 ಖಾತೆಗಳು ಸರ್ ತುಂಬ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಈಗ ಆಲ್ರೆಡಿ RDPR ಸರ್ 6 ತಿಂಗಳಿಂದನೇ ಸರ್ ದೇಶದ ನಂಬರ್ 1 RDPR ಸಚಿವ ಅಂತ ಏನಾರು ಇದ್ದಾರೆ ಅದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಮಾತ್ರ ಸರ್. ಇನ್ನೂ ಹೆಚ್ಚಿನ ಖಾತೆಗಳನ್ನ ಕೊಟ್ಟರೆ ಸರ್ ನಮ್ಮ ಯುವ ನಾಯಕರಿಗೆ ಮತ್ತೆ ಇನ್ನಷ್ಟು ಮಾರ್ಗದರ್ಶನ ನೀಡ್ತಾರೆ ಅಂತ ನಾವು ಈ ಮುಖಾಂತರ ಕೇಳ್ಕೊತೀವಿ ಸರ್.